ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ 7ನೇ ಮನೆಯಲ್ಲಿ ಗುರು ಇರೋದರಿಂದ ಗುರುಬಲ ಇರ್ತದೆ. ಗುರುಬಲ ಇರುವ ಕಾರಣ ನೀವು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅಥವಾ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಮನೆ ಕಟ್ತಕ್ಕಂಥದ್ದು, ಹೊಸ ವಾಹನಗಳನ್ನು ತೆಗೆಯೋದಕ್ಕೆ ಇದಕ್ಕೆಲ್ಲ ಸಮಯ ತುಂಬ ಶುಭಪ್ರದವಾಗಿರ್ತದೆ. ಶುಭ ದಿನಗಳಲ್ಲಿ ಅಂದರೆ ಮಂಗಳವಾರ, ಶುಕ್ರವಾರ, ಗುರುವಾರ, ಭಾನುವಾರಗಳಂದು ನೀವು ಈ ಕಾರ್ಯಗಳಿಗೆ ಪ್ರಯತ್ನ ಮಾಡೋದು ಬಹಳ ಉತ್ತಮ. ಬುಧವಾರ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಹಾಗೆಯೇ ಈ ರಾಶಿಯವರಿಗೆ ಅಂದರೆ ನಿಮ್ಮ ಜನ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ, ಶನಿ ಭಗವಾನರು ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಇಟ್ಟಿರೋದ್ರಿಂದ, 10ನೇ ದೃಷ್ಟಿಯಲ್ಲಿ ಇರೋದ್ರಿಂದ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರೋ ಅಥವಾ ಅಷ್ಟು ಲಾಭ ಮಾಡಬೇಕು ಅಥವಾ ಅದನ್ನು ಮಾಡಬೇಕು ಅಥವಾ ಇದನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಾಗ ಆ ಕಾರ್ಯಗಳು ಈಡೇರೋದು ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ವೃಶ್ಚಿಕ ರಾಶಿಗೆ ಶನಿ ಭಗವಾನರು ಶತ್ರು ಆಗೋದ್ರಿಂದ ಸ್ವಕ್ಷೇತ್ರದಲ್ಲಿ ಬಲಿಷ್ಠವಾಗಿ ನಿಮ್ಮ ರಾಶಿಯನ್ನು ನೋಡೋದ್ರಿಂದ ನೀವು ಅಂದುಕೊಂಡ ಕಾರ್ಯಗಳು ನೀವು ಅಂದುಕೊಂಡಷ್ಟ ಅಭಿಪ್ರಾಯದಲ್ಲಿ, ಅಂದರೆ ನೀವೇನು ಥಿಂಕ್ ಮಾಡಿ ಇಷ್ಟು ಬೇಗ ಆಗುತ್ತೆ ಅಂದ್ಕೊತಿರೋ ಅಷ್ಟು ಬೇಗ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದ್ದರಿಂದ ನೀವುಗಳು ಶನಿವಾರಗಳಂದು ಕಪ್ಪು ನೀಲಿ ವಸ್ತ್ರಗಳನ್ನು ಧಾರಣೆ ಮಾಡಬಾರ್ದು, ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು ಮತ್ತು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆ ದಿನ ಪ್ರಾರಂಭ ಮಾಡಬಾರ್ದು. ಏನು ಮಾಡಬೇಕು, ನೀವು ವಿಶೇಷವಾಗಿ ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನವನ್ನು ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ ಎಳ್ಳು ದೀಪದ ಬತ್ತಿಯನ್ನು ಹಚ್ಚಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ. ಸಾಧ್ಯ ಆದರೆ ಬನ್ನಿ ಪತ್ರೆ ಅಥವಾ ಬಿಲ್ವ ಪತ್ರೆಯ ಹಾರವನ್ನು ಶನಿ ಭಗವಾನರಿಗೆ ಹಾಕಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಷ್ಟು ನಿಮಗೆ ನೆಗೆಟಿವ್ ಕಡಿಮೆ ಆಗುತ್ತೆ. ಹಾಗೆ ವೀಕ್ಷಕರೇ, ನಿಮ್ಮ ಕುಟುಂಬದಲ್ಲೂ ಸಹ ಮನಸ್ತಾಪಗಳು ಬರ್ತದೆ. ನೀವೆಷ್ಟೇ ಪ್ರಾಮಾಣಿಕರಿದ್ದರೂ ಆರೋಪಗಳು ಬರ್ತದೆ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಶನಿ ಭಗವಾನರಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಇನ್ನು ಈ ರಾಶಿಯವರಿಗೆ ಪಂಚಮದಲ್ಲಿ ರಾಹು ಇರೋದ್ರಿಂದ, 11ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಅನಗತ್ಯ ಖರ್ಚು ವೆಚ್ಚಗಳು ಬರುವ ಸಾಧ್ಯತೆಗಳು ಇರ್ತದೆ. ಹಾಗೆ ನಾಗದೋಷದ ಪ್ರಭಾವವೂ ಇರೋದ್ರಿಂದ ಯಾರನ್ನಾದರೂ ನಂಬಿ, ಸಪೋಸು ನೀವೇನೋ ಒಂದು ವ್ಯವಹಾರ ಮಾಡಬೇಕು ಅಂತಿರ್ತೀರಿ ಅಥವಾ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತೀರಲ್ಲ, ಆ ಅಭಿಲಾಷೆ ಈಡೇರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ಅಪರಿಚಿತರಿಂದ ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಈ ರಾಶಿಯವರು ಅನುಕೂಲ ಇರ್ತಕ್ಕಂಥವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಭಾಳ ಉತ್ತಮ. ಇನ್ನು ತಾವಿರ್ತಕ್ಕಂಥ ಹತ್ತಿರದ ಸ್ಥಳಗಳಲ್ಲಿ ನಾಗನ ಸಾನ್ನಿಧ್ಯ ಇದ್ದಾಗ ಮಂಗಳವಾರ ಆಗಿರ್ಬೋದು ಅಥವಾ ಷಷ್ಠಿ ದಿನ ಅಥವಾ ಪಂಚಮಿಯ ದಿನ ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನಗಳಲ್ಲಿ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳ ಇರ್ತಕ್ಕಂಥ ದಿನದಲ್ಲಿ ನಾಗನ ಸಾನ್ನಿಧ್ಯದಲ್ಲಿ ಎಳ್ನೀರಿನ ಅಭಿಷೇಕವನ್ನು ಮಾಡಿಸಿ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಹಾಲಿನಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಬಲ ಅಂದರೆ ಗುರುವಿನ ಬಲ ಒಂದೇ, ಆದರೆ ಗುರುವು ಸಹ ಶತ್ರು ಸ್ಥಾನದಲ್ಲಿರೋದ್ರಿಂದ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಅಷ್ಟು ಫಾಸ್ಟಾಗಿ ಆಗೋದಿಲ್ಲ. ಸಾಧ್ಯವಾದರೆ ಗುರುಬಲಕ್ಕೋಸ್ಕರ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಟೆಂಪಲ್ ಅಥವಾ ದತ್ತಾತ್ರೇಯರ ದೇವಸ್ಥಾನಗಳಲ್ಲಿ
ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಗುರುವಾರಗಳಂದು ಉತ್ತಮ. ಅನುಕೂಲ ಅಥವಾ ಸಮಯ ಅವಕಾಶ ಇದ್ದಲ್ಲಿ ಅಶ್ವತ್ಥ ವೃಕ್ಷಕ್ಕೆ 12 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಬೋದು, ಬಹಳ ಶ್ರೇಯಸ್ಕರ. ಇಲ್ಲಿ ಈ ರಾಶಿಯವರಿಗೆ ಏನೇ ಸಮಸ್ಯೆಗಳು ಬಂದರೂ ಗುರುವಿನ ಆಶೀರ್ವಾದ ಇರೋದ್ರಿಂದ ಅದರಿಂದ ಪಾರಾಗ್ತಾರೆ ಅಂತ ಹೇಳ್ಬೋದು. ಆದರೂ ಎಲ್ಲ ವಿಚಾರಗಳಲ್ಲೂ ಹೆಚ್ಚಿನ ಜಾಗೃತಿ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ವಿಶೇಷವಾಗಿ ಈ ರಾಶಿಯವರು ಬೇರೆಯವರ ಹಣವನ್ನು ನಂಬಿ ಅಥವಾ ಬೇರೆಯವರ ಮಾತನ್ನು ನಂಬಿ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕಬೇಕಾದಂಥ ಒಂದು ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂತಂದರೆ ವ್ಯವಹಾರ ಮಾತಾಡಿ ಆಮೇಲೆ ಮಾತಿಗೆ ತಪ್ಪಿ ತೊಂದರೆಗೆ ಸಿಲುಕಿ ಸಂಕಷ್ಟಕ್ಕೆ ಒಳಗಾಗಬೇಡಿ. ವಿಶೇಷವಾಗಿ ನೀವು ಶನಿ ಭಗವಾನರಿಗೆ ತಪ್ಪದೆ ಪರಿಹಾರ ಮಾಡ್ಕೊತಕ್ಕಂಥದ್ದು, ನಾಗನ ಸಾನ್ನಿಧ್ಯದಲ್ಲಿ ಪರಿಹಾರ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ, ನನ್ನ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.